ಮಾರ್ನಿಂಗ್ ಮಾರ್ನಿಂಗೇ ಅಳೋ ತರ ಆಗ್ಬಿಡ್ತು ನೋಡಿ. ಹಾಯ್ ಎಲ್ರಿಗೂ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇದು ಎಪಿಸೋಡ್ 5 ಆಗಿರುತ್ತೆ. ಇದು ಬೆಂಗಳೂರಲ್ಲಿ ಸೆಕೆಂಡ್ ಡೇ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಫಸ್ಟ್ ಒಂದು ಕಪ್ ಬಿಸಿ ಬಿಸಿ ಟೀನ ಕುಡಿದೆ. ಅದಾದ್ಮೇಲೆ ನಾವು ಇವತ್ತು ಟಿಫಿನ್ಗೆ ಉಪ್ಪಿಟ್ಟು ಮಾಡಿದ್ವಿ. ಸೊ ಅಲ್ಲೇ ಬಾಳೆ ಗಿಡ ಇತ್ತು. ಸೊ ಅದಕ್ಕೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ನೀಟಾಗಿ ಅದನ್ನ ಒರೆಸ್ಬಿಟ್ಟು ಅದ್ರ ಮೇಲೆ ಉಪ್ಪಿಟ್ಟನ್ನ ಹಾಕೊಂಡು ತಿಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಾಗುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ. ಅದಕ್ಕೆ ನಾವು ಉಪ್ಪಿಟ್ಟು ಮಾಡಿದ್ರಿಂದ ಅದನ್ನ ಕಟ್ ಮಾಡಿಬಿಟ್ಟು ಅದರಲ್ಲೇ ಹಾಕೊಂಡು ತಿಂದೆ. ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಸೊ ಅದಾದ್ಮೇಲೆ ನಾವು ಹೊರಟಿದ್ದು ಇವತ್ತು ಘಾಟಿ ಸುಬ್ರಹ್ಮಣ್ಯಕ್ಕೆ. ಸೊ ಅಲ್ಲಿ ಸ್ವಲ್ಪ ಊಟದ ಪ್ರಾಬ್ಲಮ್ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾವು ಪಲಾವ್ನ ಮಾಡ್ಕೊಂಡು ಹೋಗ್ಬಿಡೋಣ ಅಂತ ಈರುಳ್ಳಿನ ಕಟ್ ಮಾಡ್ತಾ ಇದ್ದೆ. ಅದಕ್ಕೆ ಕಣ್ಣಲ್ಲಂತೂ ತುಂಬಾನೇ ನೀರು ಬರ್ತಾ ಇತ್ತು. ಅದಕ್ಕೆ ಮಾರ್ನಿಂಗ್ ಅಳಿಸಿದ್ರು ನೋಡಿ ಅಂತ ಹೇಳಿದೆ. ಅದಾದ್ಮೇಲೆ ಪಲಾವ್ಗೆ ನಾವು ಆಲೂ ಮತ್ತೆ ಕ್ಯಾರೆಟ್ ಮತ್ತೆ ಪುದೀನ, ಕೊತ್ತಂಬರಿ ಮತ್ತೆ ಟೊಮ್ಯಾಟೊ, ಈರುಳ್ಳಿ ಸೊ ಇಷ್ಟೇ ಇತ್ತು ನಮ್ಮ ಹತ್ರ. ಸೊ ಅದನ್ನಷ್ಟು ಹಾಕ್ಬಿಟ್ಟು ನಾವು ಪಲಾವ್ನ ಮಾಡ್ತಾ ಇದ್ವಿ. ಸೊ ನಿಮ್ಗೆ ಇನ್ನೂ ಹೆಚ್ಚು ವೆಜಿಟೇಬಲ್ ಬೇಕಂದ್ರೆ ಹಾಕೋಬಹುದು. ಸಿಂಪಲ್ ಆಗಿ ಹೇಗ್ ಮಾಡ್ತಾರೆ ಅಂತ ಹೇಳ್ಬಿಡ್ತೀನಿ. ಫಸ್ಟ್ ಆಯಿಲ್ ಹಾಕಿ ಅದ್ರ ಜೊತೆ ಈರುಳ್ಳಿನ ಹಾಕಿ ಮತ್ತೆ ಪುದೀನ ಹಾಕಿ ಅದಾದ ಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಫಸ್ಟ್ ಮಿಕ್ಸ್ ನ ಮಾಡ್ಕೋಬೇಕು. ಅದಾದ್ಮೇಲೆ ಮೆಣಸಿನಕಾಯಿನೂ ಇತ್ತು. ಸೊ ಅದನ್ನ ಹಾಕೊಂಡು ಆಲೂ ಹಾಕೊಂಡು ಕ್ಯಾರೆಟ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ವಿ. ಸೊ ಅದಾದ್ಮೇಲೆ ಮತ್ತೆ ಅರಿಶಿಣ ಪುಡಿ ಹಾಕೊಂಡು ಮತ್ತೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಂಡು ಮತ್ತೆ ಗರಂ ಮಸಾಲ ಎಲ್ಲ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಮತ್ತೆ ನಾವು ಇಲ್ಲಿ 4 ಮೆಂಬರ್ಸ್ಗೆ ಮಾಡ್ತಾ ಇದ್ವಿ ಪಲಾವ್ನ. ಸೊ ಎಷ್ಟು 4 ಮೆಂಬರ್ಸ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಕ್ಕಿನ ಹಾಕೊಂಡು ಅದಾದ್ಮೇಲೆ ಅದಕ್ಕೆ ನೀರನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಪಲಾವ್ ರೆಡಿ ಆಗುತ್ತೆ. ಸೊ ಟೊಮ್ಯಾಟೊ ಕೂಡ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಂಡ್ರೆ ಸಿಂಪಲ್ ಆಗಿ ಪಲಾವ್ ಎಲ್ಲ ರೆಡಿ ಆಯಿತು. ಸೊ ಅದಾದ್ಮೇಲೆ ನಾನು ಕೂಡ ರೆಡಿಯಾಗಿ ಘಾಟಿ ಸುಬ್ರಹ್ಮಣ್ಯಕ್ಕೆ ಹೊರಟೆ. ಸೊ ಹೆಂಗ್ ಹೋದ್ವಿ ಏನು ಎತ್ತ ಅಂತ ಎಲ್ಲಾನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂತೀನಿ. ಸೊ ಅಲ್ಲಿವರೆಗೂ ವೇಟ್ ಮಾಡಿ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಸೊ ಪ್ಲೀಸ್ ಲೈಕ್ ಮಾಡಿ ಎಲ್ರು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಘಾಟಿ ಸುಬ್ರಹ್ಮಣ್ಯಕ್ಕೆ ಹೋಗಿದ್ದ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಟೇಕ್ ಕೇರ್, ಬಾಯ್.